ಹಾಯ್ ಫ್ರೆಂಡ್ಸ್, ನಾ ಡಾಕ್ಟರ್ ಐಶ್ವರ್ಯ. ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಪೊಸಿಷನ್ ಆಫ್ ದ ಬೇಬಿನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾವ ಪೊಸಿಷನ್ ನಾರ್ಮಲ್ಲು, ಯಾವ ಪೊಸಿಷನ್ ಎಬ್ನಾರ್ಮಲ್ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪೊಸಿಷನ್ ಆಫ್ ದ ಬೇಬಿ ಚೇಂಜ್ ಆಗ್ತಾ ಇರ್ತೈತಿ ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಲಾಸ್ಟ್ 1 ವೀಕ್ ಇದ್ದಾಗ ಒಂದು ಪೊಸಿಷನ್ನ ಮೇಂಟೈನ್ ಮಾಡ್ತೈತಿ. ಇವಾಗ ನಾನು ನಿಮ್ಗೆ ಟೈಪ್ಸ್ ಆಫ್ ಪೊಸಿಷನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅವು ಯಾವ್ಯಾವ ಅಂದ್ರೆ ಬ್ರೀಚ್, ಸೆಫಾಲಿಕ್, ವರ್ಟೆಕ್ಸ್, ಆಬ್ಲಿಕ್, ಟ್ರಾನ್ಸ್ಫರ್ಸ್ ಅಂತ ಇರ್ತಾವೆ. ಇವಾಗ ನಾನು ನಿಮ್ಗೆ ಬ್ರೀಚ್ ಬಗ್ಗೆ ಹೇಳ್ಕೊಡ್ತೀನಿ. ಬ್ರೀಚ್ ಪೊಸಿಷನ್ ಅಂದರೆ ಬೇಬಿ ಬಟಕ್ಸ್ ಇರ್ಬೋದು ಅಥವಾ ಫೀಟ್ಸ್ ಬರ್ತ್ ಕೆನಾಲ್ಗೆ ಫೇಸ್ ಮಾಡ್ತಾ ಇರ್ತೈತಿ. ಬ್ರೀಚ್ ಪ್ರೆಸೆಂಟೇಷನ್ ಇದ್ರೆ ಸಿಸೇರಿಯನ್ ಸೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇವಾಗ ನಾನು ನಿಮ್ಗೆ ವರ್ಟೆಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವರ್ಟೆಕ್ಸ್ ಪೊಸಿಷನ್ನು ಮೋಸ್ಟ್ ಕಾಮನ್ ಪೊಸಿಷನ್ನು, ಅಂದರೆ ಹೆಡ್ ಬರ್ತ್ ಕೆನಾಲ್ಗೆ ಫೇಸ್ ಮಾಡ್ತಾ ಇರ್ತೈತಿ. ಇವಾಗ ನಾನು ನಿಮ್ಗೆ ಆಬ್ಲಿಕ್ ಪೊಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಆಬ್ಲಿಕ್ ಪೊಸಿಷನ್ ಅಂದರೆ ಬೇಬಿ ಹೆಡ್ ಯುಟರಸ್ ವಾಲಿಗೆ ಫೇಸ್ ಮಾಡ್ತಾ ಇರ್ತೈತಿ. ಈವನ್ ಹೆಡ್ಡೂ ಬರ್ತ್ ಕೆನಾಲ್ ಫೇಸ್ ಮಾಡ್ತಾ ಇರಲ್ಲ, ಬಟಕ್ಸೂ ಅಪ್ಪರ್ ಸೈಡೂ ಇರೋದಿಲ್ಲ. ಯುಟ್ರಸ್ ವಾಲ್ ಅಂದರೆ ಸ್ಲ್ಯಾಂಟ್ ಮೇಲೆ ಇರ್ತೈತಿ. ಇವಾಗ ನಾನು ಟ್ರಾನ್ಸ್ವರ್ಸ್ ಪೊಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಟ್ರಾನ್ಸ್ವರ್ಸ್ ಪೊಸಿಷನ್ ಅಂದರೆ ಬೇಬಿ ಶೋಲ್ಡರ್ಸು ಬರ್ತ್ ಕೆನಾಲ್ಗೆ ಫೇಸ್ ಮಾಡ್ತಾ ಇರ್ತೈತಿ. ಮತ್ತು ಇನ್ನೊಂದು ಸೆಫಾಲಿಕ್ ಪ್ರೆಸೆಂಟೇಷನು. ಸೆಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ಬೇಬಿ ಹೆಡ್ಡು ಬರ್ತ್ ಕೆನಾಲ್ನ ಫೇಸ್ ಮಾಡ್ತಾ ಇರ್ತೈತಿ. ಈ ಪೊಸಿಷನ್ ಆಫ್ ದ ಬೇಬಿ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಚೇಂಜ್ ಆಗ್ತಾ ಇರ್ತೈತಿ. ಎಟ್ ಲಾಸ್ಟ್ ವೀಕ್ ಒಳಗಡೆ ಒಂದು ಪೊಸಿಷನ್ನ ಮೇಂಟೈನ್ ಮಾಡ್ತೈತಿ. ಡಿಪೆಂಡಿಂಗ್ ಅಪಾನ್ ಆ ಪೊಸಿಷನ್ ಮೇಲೆ ವೆದರ್ ನಾರ್ಮಲ್ ಡೆಲಿವರಿ ಆಗ್ತಿತ್ತೋ ಅಥವಾ ಸಿಸೇರಿಯನ್ ಆಗ್ತಿತ್ತು ಅಂಥೇಳಿ ಹೇಳ್ತಾರೋ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಫಾಲೋ ಮಾಡಿ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.